ನಮ್ಮ ವಾಣಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ಗೋಲ್ಡನ್ ಪ್ಯಾಲೇಸ್ ಹತ್ರ ಇದ್ದೀವಿ. ಇಲ್ಲಿ ಭಾರತೀಯ ಅಂಬೇಡ್ಕರ್ ಮಹಾಸೇನೆಯ ರಾಜ್ಯಾಧ್ಯಕ್ಷರು ಇವರು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ರು. ಮಕ್ಕಳಿಗೆ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ, ಅಂದರೆ ಅತಿ ಹೆಚ್ಚು ಅಂಕ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವರ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇಲ್ಲಿ ಮಕ್ಕಳಿಗೆ ಒಂದು ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ಮತ್ತು ಆಮೇಲೆ ನೋಟ್ ಪುಸ್ತಕನೂ ಸಹ ಹಂಚ್ಕೊಳ್ತಾ ಇದ್ದೀರಿ. ಸರ್, ಇದರ ಉದ್ದೇಶ ಏನು? ಸರ್, ನಮ್ಮ ಉದ್ದೇಶ ಏನಪ್ಪ ಅಂದರೆ, ಕೆಲವೊಂದು ಫ್ಯಾಮ್ಲಿಗಳಲ್ಲಿ ಮಕ್ಕಳಿಗೆ ಓದಿಸೋಕ್ಕೆ ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಬಡತನ ಫ್ಯಾಮ್ಲಿಯಿಂದಾನೇ ಬಂದಿರೋದು. ಯಾಕಂದರೆ ಮಕ್ಕಳಿಗೆ ಒಂದು ನಾವು ಪ್ರೋತ್ಸಾಹ ಕೊಟ್ಟರೆ ಮಕ್ಕಳು ಜೀವನದಲ್ಲಿ ಯಾಕಂದರೆ ಈಗೊಂದು ಸಿಚುವೇಶನ್ ಹೆಂಗಿದೆ ಅಂದರೆ, ಎಲ್ಲ ಕಡೆ ಗಾಂಜಾ, ಡ್ರಗ್ಸ್, ನಶೆದಲ್ಲಿ ಹುಡುಗರೆಲ್ಲ ಇದು ಮಾಡ್ತಾರೆ. ಅವರಿಗೆ ನಾವು ಒಂದು ಶಿಕ್ಷಣದ ಮೇಲೆ ಒತ್ತುವರಿ ಕೊಟ್ಟರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಒಳ್ಳೆ ಬರೋ ದಿನಗಳಲ್ಲಿ ಅವ್ರಿಗೊಂದು ಒಳ್ಳೆ ಭವಿಷ್ಯ ರೂಪಿಸ್ಕೋಬೋದು. ನಮ್ಮದು ಉದ್ದೇಶ ಅಂದರೆ, ನನ್ನ ಸಂಘಟನೆ ಉದ್ದೇಶ ಆಗಲಿ, ನಂದು ಉದ್ದೇಶ ಆಗಲಿ, ವಿದ್ಯಾರ್ಥಿಗಳನ್ನು ನಾವು ಫೋಕಸ್ ಮಾಡೋದು. ಯಾಕಂದರೆ ಅವ್ರು ಬರೋ ದಿನಗಳಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಅವರು ಓದ್ಕೊಂಡಿದ್ದಾರೆ. ಬರೋ ದಿನಗಳಲ್ಲಿ ಅವರಿಗೆ ಒಳ್ಳೆ IPS ಆಫೀಸರ್ ಆಗಲಿ, ಇಂಜಿನಿಯರ್ಗಳಾಗಲಿ, ಡಾಕ್ಟರ್ಗಳಾಗಲಿ, ನಮ್ಮ ಜಿಲ್ಲೆಗೆ ಹೆಸರು ಕೂಡ ಬರುತ್ತೆ, ಅವ್ರ ಅಪ್ಪ ಅಮ್ಮ ಹೆಸರು ಕೂಡ ಬರುತ್ತೆ. ನಾವು ಇವತ್ತು ಮಾಡಿದ್ದೀವಿ ಒಂದು ಇದು ಸಣ್ಣ ನಮ್ಮದು ಜಸ್ಟ್ ಟ್ರಯಲ್ ಥರ ಇದು ಅಷ್ಟೇ. ಬರೋ ದಿನಗಳಲ್ಲಿ ನಾವು ಯಾವತ್ತು 24 ಗಂಟೆ ಆದರೂ ಕೂಡ ಅಷ್ಟೇ ನಾವು ವಿದ್ಯಾರ್ಥಿ ಪರವಾಗಿ ಯಾವತ್ತಾದ್ರೂ ನಿಂತ್ಕೊಂತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆಗಳಿದು, ಯಾವುದೇ ಶಾಲೆಗಳಲ್ಲಿ, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಯಾವುದೇ ಶಾಲೆಗಳಲ್ಲಿ ಏನೇ ಪ್ರಾಬ್ಲಮ್ಗಳಿದ್ರು ಆವಾಗ ನಾವು ಅವರಿಗೆ ಸ್ಪಂದಿಸ್ತೀವಿ. ತಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತ ಮಾಡಿದ್ದೀರಿ. ಯಾವ್ಯಾವ ಊರಿಂದ ಮಕ್ಕಳು ಬಂದಿದ್ದಾರೆ? ಸರ್, ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು 100 ಮಕ್ಳಿಗೆ ಕೊಡೋಣ, ದಾವಣಗೆರೆ ಜಿಲ್ಲೆಗೆ ಸೀಮಿತಗಂತ ಮಾಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ರಾಣೆಬೆನ್ನೂರು, ಹಾವೇರಿ, ಹೊನ್ನಳ್ಳಿ, ಚನ್ನಗಿರಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಬಟ್ ಆಲ್ಮೋಸ್ಟ್ ನಮ್ಮ ಸಿಟಿಗಿಂತ ಹಳ್ಳಿ ಜನನೇ ತುಂಬ ಬಂದಿದ್ದಾರೆ. ಅವರೆಲ್ಲ ನಮಗೆ ಒಂದು ಮರ್ಯಾದೆ ಕೊಟ್ಟು ಮತ್ತು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಅವ್ರ ಮಕ್ಳಿಗೆ ಪುರಸ್ಕಾರ ಮಾಡಿಸ್ಕೊಳಕ್ಕೆ ಅಷ್ಟು ದೂರದಿಂದ ಬಂದಿದ್ದಕ್ಕೆ ನಮ್ಮ ಸಂಘಟನೆಯಿಂದ ಹಾಗೂ ನನ್ನ ಕಡೆಯಿಂದನೂ ಧನ್ಯವಾದಗಳು ಸರ್. ಭಾರತೀಯ ಅಂಬೇಡ್ಕರ್ ಮಹಾಸೇನೆ ಅಂತ ತಾವು ಸಂಘಟನೆಯಿಂದ ಮಾಡ್ತಾ ಇದ್ದೀರಿ. ಬರೀ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಅಷ್ಟೇ ಸೀಮಿತ ವಿದ್ಯಾರ್ಥಿಗಳಿಗೂ ಅಥವಾ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ತಾವು ಇದನ್ನು ಕೊಡ್ತಾ ಇದ್ದೀರಿ? ಸರ್, ನೀವು ಕೇಳಿರೋದು ಪ್ರಶ್ನೆ ಕರೆಕ್ಟ್ ಇದೆ. ಇದಕ್ಕಿಂತ ಮುಂಚೆ ನಮಗೂ ಕೇಳಿದ್ರು ಬೇರೆಯೊಬ್ಬರು. ಇದರಲ್ಲಿ ನೀವು ಬೇಕಾದರೆ ನಾವು ಇವತ್ತೇನು ಸರ್ಟಿಫಿಕೇಟ್ಗಳು ಕೊಟ್ಟಿದ್ದೀವಿ ಅದ್ರ ಪ್ರೂಫ್ ಸಮೇತ ಇದೆ. ಇದರಲ್ಲಿ ನಾವು ಆ ಜಾತಿ, ಈ ಜಾತಿ, ಈ ಪಂಗಡದವರು ಅಂತ ಕೊಟ್ಟಿಲ್ಲ. ಪ್ರತಿ ವಿದ್ಯಾರ್ಥಿಗಳು ನಮ್ಮ ಮನೆ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಜಾತಿಯವರಿಗೂ ಇದು ಮಾಡಿದ್ದೀವಿ. ಇದರಲ್ಲಿ ಯಾವ ಜಾತಿಗೆ ಸೀಮಿತ ಇಲ್ಲ. ಇನ್ನು ನಾವು ಜಾತಿಗೆ ಸೀಮಿತ ಮಾಡೋಕ್ಕೆ ನಾನೇನು ಯಾವುದಾದ್ರು ಪಾಲಿಟಿಕಲಿಂದ ಮಾಡ್ತಾ ಇಲ್ಲ, ಸಂಘಟನೆಯಿಂದ ಮಾಡ್ತಾ ಇದ್ದೀನಿ. ಬರೋ ದಿನಗಳಾದರೂ ಅಷ್ಟೇ ನಾನು ಅಂಬೇಡ್ಕರ್ ಸಂಘಟನೆಯಲ್ಲಿ ಇದ್ದರೂ ಕೂಡ ಅಷ್ಟೇ, ಇಲ್ಲಾದರೂ ಕೂಡ ಅಷ್ಟೇ, ನಾನು ಯಾವತ್ತೂ ಎಲ್ಲ ಜಾತಿಯವರಿಗೆ ಒಂದೇ ಸಮಾನತೆಯಿಂದ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಪ್ರೋತ್ಸಾಹ ಕೊಡ್ತೀನಿ. ಭಾರತೀಯ ಅಂಬೇಡ್ಕರ್ ಮಹಾಸೇನೆ ವತಿಯಿಂದ ಒಂದು ಮಕ್ಕಳಿಗೆ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ರಿ. ಇದನ್ನು ಉದ್ದೇಶಿಸಿ ತಾವು ಏನು ಹೇಳಕ್ ಬಯಸ್ತೀರಿ? ಸರ್, ಇದು ಬಹಳ ತುಂಬ ಒಳ್ಳೆಯವಾದ ವೇದಿಕೆ ಮತ್ತು ಒಳ್ಳೆಯದನ್ನು ಗುರುತಿಸಿ ಇವರು ನೂರುಲ್ಲಾ ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಅದ್ಧೂರಿಯಿಂದ ನಡೀತು. ಬಂದಿರತಕ್ಕಂಥ ಪೋಷಕರು ಮತ್ತು ಮಕ್ಕಳು ತುಂಬ ಶಾಂತಿ ರೀತಿಯಿಂದ ಎಲ್ಲ ಮಕ್ಕಳು ಕೇಳಿದರು. ಇನ್ನು ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರನ್ನ ಗುರ್ತಿಸೋಕ್ಕಾಗಲ್ಲ ಅಂಥದ್ದು ಸಂಘಟನೆಯವರು ಗುರುತಿಸಿಬಿಟ್ಟು ಈ ಕಾರ್ಯಕ್ರಮನ ಮಾಡಿದ್ದಾರೆ. ತುಂಬ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಮತ್ತು ನೂರುಲ್ಲಾ ಅವ್ರಿಗೆ ಭಾಳ ನನಗೆ ಒಂದು ಖುಷಿ ಆಗ್ತಿದೆ. ಯಾಕಂದರೆ ಇವ್ರನ್ನೆಲ್ಲ ಗುರುತಿಸ್ಬಿಟ್ಟು ಇದು ಮಾಡೋಂಥ ಕೆಲಸ ಅವರು ಒಳ್ಳೆ ಕೆಲಸನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ಸಂಘಟನೆಗಳು ಅಂಬೇಡ್ಕರ್ ಮಹಾಸೇನೆ ಅಂತ ಹೆಸರಿಟ್ಟಿದ್ದಾರೆ. ಅಂಬೇಡ್ಕರ್ ಅಂದ್ರೇ ಒಂದು ಪವರ್ ಇದೆ. ಆ ಪವರ್ ಹೆಸರಲ್ಲೇ ಒಂದು ಪವರ್ ಇದೆ. ಇನ್ನೂ ಅತಿ ಹೆಚ್ಚಿದಾಗಿ ಬೆಳೀಲಿ. ಚಿತ್ರದುರ್ಗ, ದಾವಣಗೆರೆ ಅಷ್ಟೇ ಅಲ್ಲ, ಸ್ಟೇಟ್ ಲೆವೆಲಲ್ಲಿ ಬೆಳೀಲಿ, ದೇಶದ ಲೆವೆಲಲ್ಲಿ ಬೆಳೀಲಿ. ಇನ್ನೂ ಹೆಚ್ಚಿನದಾಗಿ ಬಡ ಮಕ್ಕಳಿಗೆ ಇದು ತೇರ್ಗಡೆ ಆಗಿರೋಂಥ SLC PUC ಉತ್ತೀರ್ಣರಾಗಿರೋಂಥ ಇನ್ನೂ ಅತಿ ಹೆಚ್ಚುದಾಗಿ ಇಂಥ ಸಮಾರಂಭಗಳನ್ನ ಇಟ್ಕೊಳ್ಳೋಂಥ ಅವಕಾಶ ನೂರುಲ್ಲಾ ಅವ್ರಿಗೆ ಕೊಡಲಿ, ಈ ಸಂಘಟನೆ ಅವ್ರಿಗೆ ಕೊಡಲಿ ಅಂತ ಆಶಿಸ್ತೇನೆ. ನನ್ನ ಹೆಸರು ಬಸಮ್ಮ ತಿಪ್ಪೇಸ್ವಾಮಿ ಅಂತೇಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಚಿತ್ರದುರ್ಗ. ನಾನು ಮೊದಲನೇದಾಗಿ ಭಾರತೀಯ ಅಂಬೇಡ್ಕರ್ ಮಹಾಸೇನೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಈ ಕಾರ್ಯಕ್ರಮದ ಸಂಘಟಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಸಮಾಜದಲ್ಲಿರುವಂತಹ ನಮ್ಮ ವಿದ್ಯಾರ್ಥಿಗಳಲ್ಲಿರುವಂತಹ ಕಲೆ, ಕೌಶಲ್ಯ, ಅವರಲ್ಲಿರುವಂಥ ಟ್ಯಾಲೆಂಟನ್ನು ಸಮಾಜಕ್ಕೆ ಪರಿಚಯಿಸಬೇಕಾದ್ರೆ ಇಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಇವತ್ತು ನಾನಿಲ್ಲಿ ರಾಯಚೂರಲ್ಲಿ ಪೂರ್ವ ನಿರ್ಧರಿತ ಕಾರ್ಯಕ್ರಮ ಇತ್ತು ನಂದು. ಆದರೆ ಇಲ್ಲಿ ಅಧ್ಯಕ್ಷರಾದ ನೂರುಲ್ಲಾರವರ ಆಹ್ವಾನದ ಮೇಲೆ ನಾನು ಆ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿ ಇಲ್ಲಿಗೆ ಬಂದೆ. ಯಾಕಂದರೆ ಮಕ್ಕಳು ಬೆಳಿಬೇಕು. ಮಕ್ಕಳು ಬೆಳೆದರೆ ಸಮಾಜ ಬೆಳೆಯುತ್ತೆ, ಸಮಾಜಕ್ಕೆ ಕೊಡುಗೆಗಳು ಕೊಡುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಉತ್ತಮ ಕಾರ್ಯಕ್ರಮ. ಇದು ಮಾದರಿ ಕಾರ್ಯಕ್ರಮ. ಸುಮಾರು ವಿದ್ಯಾರ್ಥಿನಿಯರ ಸನ್ಮಾನ ನಾನು ನೋಡಿದೆ. ಈಗ SSLC ಮತ್ತು ಸೆಕೆಂಡ್ PUCಯಲ್ಲಿ ಟಾಪರ್ ಯಾರಿದ್ರು ಅವರಿಗೆ ಪ್ರಶಸ್ತಿ, ಪುರಸ್ಕಾರ ಮತ್ತು ಅವರಿಗೆ ಸಣ್ಣ ಪುಟ್ಟದ ಶಿಕ್ಷಣ ಪರಿಕರಗಳ ಸಹಾಯವನ್ನು ಏನು ಮಾಡಿದ್ದಾರೆ. ಇದು ಬಹಳ ಅಗ್ರಗಣ್ಯವಾದಂಥ ಕೆಲಸ. ಇದು ಬಹಳ ಉತ್ತಮವಾದಂಥ ಕೆಲಸ.